ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಒಂದು ಫುಡ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊಂಟೀನಿ. ಸೊ ಹಾಗೆ ಒಂದು ಜ್ಯೂಸ್ ಶಾಪ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊಂಟೀನಿ. ನಾನು ಪ್ರೀವಿಯಸ್ ಎಲ್ಲ ಟ್ರೈ ಮಾಡಿದ್ದೀನಿ ಜ್ಯೂಸ್. ಏನು ನಾನು ಜ್ಯೂಸ್ ಶಾಪ್ ಹೇಳಿಕತ್ತೀನಿ ಅದನ್ನು ರೀಸೆಂಟಾಗೂ ನಾನು ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಅಂದ್ರೆ ಅಲ್ಲಿ ಟೇಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ಬಟ್ ವಿಡಿಯೋ ಮಾಡಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ನಾನು ವಿಡಿಯೋ ಮಾಡ್ಲಿಕ್ಕೆ. ಸೊ ಮತ್ತು ಏನು ನಾನು ತಿನ್ಲಿಕ್ಕೆ ಹೊಂಟಿದ್ದೀನಿ ಆ ಶಾಪ್ನ ಪ್ರೀವಿಯಸ್ ಅಂದರೆ 1.5 ಇಯರ್ ಬ್ಯಾಕ್ ನಾನು ಇಲ್ಲಿ ಹೋಗ್ತಿದ್ದೀನಿ. ಇವಾಗ ಟೇಸ್ಟ್ ಗೊತ್ತಿಲ್ಲ, ಬಟ್ ಅವಾಗಾರ ಭಾಳ ಇತ್ತು. ಇವಾಗ ಅದು ಇಲ್ಲೋ ಶಾಪ್ ನಂಗೆ ನಾಟ್ ಶೋರ್, ಬಟ್ ಆನಂದ್ ಅವರು ಹೇಳಿದ್ರು ಅದೆಲ್ಲ ಗೊತ್ತಿಲ್ಲ, ಬಟ್ ಹೋಗೋಣ ಅಂತ ಹೇಳಿದ್ರು. ನನಗೆ ಚೈನೀಸ್ ಫುಡ್ ಕ್ರೇವ್ ಆಗ್ಲಿಕ್ಕತ್ತಿತ್ತು, ಅದಕ್ಕೋಸ್ಕರ ಅದನ್ನು ನಾನು ಎಕ್ಸ್ಪ್ಲೋರ್ ಮಾಡಿದ್ರಾಯಿತು ಅಗೇನ್ ಅಂತ ಅಂದ್ಕೊಂಡು ಹೋಗ್ಲಿಕ್ಕತ್ತೀವಿ. ಇದು ಎಕ್ಸಾಕ್ಟ್ ಗುಲ್ಬರ್ಗಿಯನ್ ಆಗಿದವ್ರಿಗೆ ಹೇಳಲಿಕ್ಕತ್ತೀನಿ. ಇದು NV ಕಾಲೇಜ್ ಅಪೋಸಿಟ್ ಬರ್ತದೆ. NV ಕಾಲೇಜ್ ಅಂದ್ರೆ ನೂತನ ವಿದ್ಯಾಲಯ ಅಂತ ಒಂದು ಕಾಲೇಜ್ ಅದು ಲಕ್ಷ್ಮಯ್ಯ ಮತ್ತು ಕಾಶಪ್ಪ ಅಂತ ಒಂದು ಅಂದರೆ ಕಾಂಪ್ಲೆಕ್ಸ್ ಬರ್ತದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ. ಇದ್ರ ನಿಯರ್ ಎರಡು ಏನಂತಾರೆ ಪಾನಿಪುರಿ ಬಂಡಿ ನಿಂತಿತ್ತು. ಇಲ್ಲೊಂದು ಐಸ್ ಕ್ರೀಮ್ ಸೆಂಟ್ರ್ ಇದು ಕ್ಲೋಸ್ ಆಗಿತ್ತು. ಇನ್ನೊಂದು ಅಂದ್ರೆ ಇದು ಗಾಡಿ ಒಳಗದು ಇಲ್ಲಿ ಕಾಣ್ಲಿಕ್ಕತ್ತದ ನೋಡ್ರಿ, ನಿಮಗೂ ಕಾಣಿಸ್ಲಿಕ್ಕತ್ತದ ಅನ್ಕೊಳ್ತೀನಿ. ಲಕ್ಷ್ಮಯ್ಯ ಮತ್ತು ಕಾಶಪ್ಪ ಜಾಜಿ ಸ್ಮಾರಕ ಸಂಕೀರ್ಣ ಎಕ್ಸಾಕ್ಟ್ ಇಲ್ಲಿ ಬಂದ್ರೆ ನಾವು ಹೋಗ್ಲಿಕ್ಕತ್ತದು ಫುಡ್ ಶಾಪ್ ನಿಮ್ಗೆ ಆರಾಮಾಗಿ ಸಿಗ್ತದೆ. ಅದ್ರ ಅಪೋಸಿಟ್ ಅರುಣ್ ಐಸ್ ಕ್ರೀಮ್ ಅನ್ನೋದು ಸಿಗ್ತದೆ. ಅದ್ರ ಪಕ್ಕ ಏನು ಇಲ್ಲಿ ಗ್ರೀನ್ ಕಲರ್ ಒಂದು ಏನು ಪರ್ದೆ ಹಾಕ್ಯಾರ ನೋಡು, ಅದೇ ಶಾಪ್. ಅದು ಏನಂತಾರೆ ಅದ್ರದ್ದು ನೇಮ ಬಂದು ಏನಂತಾರೆ, ಸಾರಿ ನನಗೆ ನೆನಪು ಹೋಗ್ಬಿಟ್ಟದ. ಏನು ಸಾರಿ ನನಗೂ ನೆನಪಿಲ್ಲ, ಬಟ್ ಮುಂದೆ ಏನಾದರೂ ವಿಡಿಯೋ ಒಳಗೆ ಇದ್ರೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ ಅಂತ. ಸೊ ಇಲ್ಲಿ ನಾನು ಹೈಜಿನ್ ವೈಸ್ ಫಸ್ಟ್ ಹೇಳ್ಬಿಡ್ತೀನಿ. ಹೈಜಿನ್ ವೈಸ್ ಔಟ್ ಆಫ್ 10 ರೇಟಿಂಗ್ಸ್ಗೆ ನಾನು 4.5 ಕೊಡ್ತೀನಿ. ಬಟ್ ಟೇಸ್ಟ್ ನಾನು ಹೋಗ್ತಾ ಹೇಳ್ತೀನಿ ಅಂತ. ಬಟ್ ಈ ಶಾಪಿಗೆ ಎಂಟ್ರ್ ಆಗಿದಾಗ ಇಲ್ಲಿ ಹೇಳ್ತೀನಿ ನೋಡಿ, ಸಿಮ್ಲಾ ಚೈನೀಸ್ ಅಂತಂದು. ಸೊ ಇಲ್ಲಿ ಅವ್ರು ಚೈನೀಸ್ ಅಂತ ನನಗೆ ಗೊತ್ತಿಲ್ಲ, ಬಟ್ ನೋಡ್ಲಿಕ್ಕೆ ಚೈನೀಸ್ ಥರನೇ ಇದ್ದಾರೆ. ಬಟ್ ಚೈನೀಸ್ ಫುಡ್ ಕಂಪ್ಲೀಟ್ಲಿ ಇಲ್ಲಿ ಸಿಗ್ತದೆ ಅಂತಲೇ ಹೇಳ್ಬೋದು. ಮತ್ತು ನನಗೆ ಇಲ್ಲಿ ಭಾಳ ಇಷ್ಟ ಆಗಿದ್ದು ಏನಂತಂದ್ರೆ ಅಲ್ಲೊಂದು ಫಿಶ್ದು ವಾಲ್ಪೇಪರ್ ಕಾಣಿಸೋ ಸ್ಟೆಪ್ ಇಂಟು ವರ್ಡ್ ಅಂತ. ಸೊ ಅದು ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ನಂಗೆ ಪರ್ಸ್ನಲಿ ನಂಗೆ ಭಾಳ ಏನೋ ಆ ಥರ ಮುಂದೆ ಏನಾದರೂ ಮಾಡಿಸಿದ್ರೆ ಒಂದು ಸ್ಟೆಪ್ ಲೈಕ್ ಆ ಥರ ಕಾಂಬಿನೇಷನ್ ಒಳಗೆ ಒಂದು ವಾಲ್ ಮಾಡಿಸ್ಬೇಕು ಅಂತ ನಂಗೆ ಪರ್ಸ್ನಲಿ ಅನ್ನಿಸ್ತು. ಅದು ನನಗೆ ಭಾಳ ಅಂದ್ರೆ ಭಾಳ ಸೇರ್ತು. ನಂಗೆ ಹೇಳಿ ನನಗೆ ಏನಾದರೂ ತಿನ್ಬೇಕಾದಾಗ ಭಾಳ ಪೀಸ್ ಇರಬೇಕು. ಬಟ್ ನನ್ನ ಮಗ ಗಗನಿಗೆ ಭಾಳ ಕ್ರ್ಯಾಂಕಿ ಮಾಡ್ಲಿಕ್ಕತ್ತಿದ್ದ, ಆದರೂ ಕೂಡ ಹೆಂಗೋ ತಿಂದ್ವಿ. ಬಟ್ ನಾವು ಆರ್ಡ್ರ್ ಮಾಡಿದ್ದು ಆನಂದ್ ಅವರು ಗೋಬಿ ಆರ್ಡ್ರ್ ಮಾಡಿದರು. ಇವನ್ ನಾನು ಚೈನೀಸ್ ಇನ್ ದ ಸೆನ್ಸ್ ನನಗೆ ಭಾಳ ಇಷ್ಟ ಆಗೋದು ನೂಡಲ್ಸ್, ಹಕ್ಕ ನೂಡಲ್ಸ್ ಮತ್ತು ಸಿಜ್ವಾನ್ ನೂಡಲ್ಸ್ 2 ರೋಲ್ ನನಗೆ ಅನಿಸಿತ್ತು. ಬಟ್ ಅವ್ರಿಗೆ ಕೇಳಿದೆ ವಿಚ್ ಒನ್ ಈಸ್ ಟು ಗುಡ್ ಅಂತ ಕೇಳಿದೆ. ಅವ್ರು ಹೇಳಿದ್ರು ಇದು ಹಕ್ಕ ನೂಡಲ್ಸ್ ಲೈಟ್ ಸ್ಪೈಸ್ ಇರ್ತದಂತ, ಇನ್ನೊಂದು ಯಾವುದದು ಸಿಜ್ವಾನ್ ಅದು ಸ್ವಲ್ಪ ಸ್ಪೈಸ್ ಇರ್ತದೆ ಅಂತ ಹೇಳಿದರು. ಆನಂದ್ ಅವ್ರದ್ದು ಬಂತು. ಆನಂದ್ ಅವ್ರದ್ದು ನಾನು ಫಸ್ಟ್ ಟೇಸ್ಟ್ ಮಾಡಿದೆ, ಬಟ್ ಅಮೇಝಿಂಗ್ ಆಗಿತ್ತು, ಚಲೋ ಇತ್ತು, ಭಾರಿ ಇತ್ತು. ರೆಕಮೆಂಡ್ ಮಾಡ್ತೀನಿ. ಯಾರಾದರೂ ಈ ಶಾಪಿಗೆ ಹೋಗಿದಾಗ ನೀವು ಗೋಬಿ ಆರ್ಡ್ರ್ ಮಾಡಿರಿ, ಭಾರಿ ಅಮೇಝಿಂಗ್ ಟೇಸ್ಟ್ ಅಂತೂ ಇತ್ತು. ಬಟ್ ನಂದು ಬಂದಾಗ ನಾನು ಏನು ಆರ್ಡ್ರ್ ಮಾಡಿದೆ, ಸಿಜ್ವಾನ್ ಆರ್ಡ್ರ್ ಮಾಡಿದೆ. ಅವ್ರು 3 ಸ್ಪೈಸ್ ಇರ್ತದೆ ಅಂತ ಹೇಳಿದರು. ಬಟ್ ನಾನು ಹೇಳ್ತೀನಿ ಇದನ್ನು ನಾನು ರೆಕಮೆಂಡ್ ಮಾಡಲ್ಲ, ನಾನು ಜೆನ್ಯೂನ್ ರಿವ್ಯೂ ಕೊಡ್ಲಿಕ್ಕತ್ತೀನಿ. ಯಾಕಂತಂದ್ರೆ 1% ಉಪ್ಪಿತ್ತು, ಸ್ಪೈಸ್ ಅಂತೂ ಇರಲೇ ಇಲ್ಲ. ಬಟ್ ಎಲ್ಲ ಬೆಂದಿತ್ತು, ಎಲ್ಲ ಕೂಡ ಎಲ್ಲ ಚಲೋ ಇತ್ತು. ಬಟ್ ಟೇಸ್ಟ್ ವೈಸ್ ನಾಟ್ 4 3 ಅಂತಲೇ ಹೇಳ್ಬೋದು ಔಟ್ ಆಫ್ 10. ನಾನು ಇದನ್ನು ರೆಕಮೆಂಡ್ ಮಾಡಲ್ಲ. ಈ ಶಾಪಿಗೆ ಹೋಗಿದ್ರೆ ಅದನ್ನು ಟ್ರೈ ಮಾಡ್ಬೋದು, ಇದನ್ನು ಟ್ರೈ ಮಾಡಬೇಡ್ರಿ. ಯಾಕಂದರೆ ಇದನ್ನು ನಾನು ಪ್ರೀವಿಯಸ್ ಟ್ರೈ ಮಾಡಿದಾಗ ಭಾರಿ ಅಂದ್ರೆ ಭಾರಿ ಇತ್ತು ಅಂತಲೇ ಹೋಗಿದೆ. ಬಟ್ ಈ ಸಲ ನನಗೆ ಯಾಕೋ ಜಸ್ಟಿಸ್ ಮಾಡಲಿಲ್ಲ ಅಂತ ನನಗೆ ಪರ್ಸ್ನಲಿ ಅನ್ನಿಸ್ತು. ಹಾಗಾಗಿ ಮತ್ತು ಇನ್ನೊಂದು ಇದಾಗದ ಮೇಲೆ ನಾನು ಏನಂತಾರೆ ಫ್ರೂಟ್ ಶಾಪಿಗೆ ಹೋಗ್ಲಿಕ್ಕತ್ತೀನಿ. ಈ ಫ್ರೂಟ್ ಶಾಪ್ನ ನಾನು ಪ್ರೀವಿಯಸ್ ನಾರ್ಮಲಿ ನಾನು ಇದನ್ನು ಇಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ವಿ. ದಿನ ರೂಟಿಗೆ ಬಂದು ನಾವು ಕುಡಿತೀವಿ. ಸೊ ಹೇಳ್ತೀನಿ, ಇಟ್ಸ್ ಅಮೇಝಿಂಗ್. ನಾನು ಹೇಳೋದೇ ಬೇಡ, ಅದನ್ನು ನಿಮ್ಗೆ ಟೇಸ್ಟ್ ಹೋಗಿ ಯಾರು ಗುಲ್ಬರ್ಗಿಯನ್ನಾಗಿದ್ರೆ ನಾನು ಮಸ್ಟ್ ಆ್ಯಂಡ್ ಶುಡ್ ರೆಕಮೆಂಡ್ ಮಾಡ್ತೀನಿ ಈ ಶಾಪ್ ಬಂದು. ಇದು ಶಾಪು ಬಂದು ಯಾರಾದರೂ ಮಲ್ಬಾರ್ ಬರೋ ರೂಟ್ ಮೀರಾ ಏನು ಫ್ಯಾಷನ್ ಶೋರೂಮ್ ಬರ್ತದೆ, ಅದ್ರ ಒಳಗಿನ ರೋಡ್ ಹೋಗಿದ್ರೆ ಅಲ್ಲಿ ಏನು KB ಇರ್ಬೋದು ಐ ಥಿಂಕ್. ಇಲ್ಲಿ ಕಾಣಿಸ್ತದೆ ನೋಡ್ರಿ, ತೋರಿಸ್ತೀನಿ. ಮೇ ಬಿ ಕಾರ್ಯ ಇರ್ಬೇಕು, ಅಭಿಯಂತರ ಸಹಾಯಕ ಸಮಥಿಂಗ್ ಏನೋ ಅದು ನೋಡ್ರಿ. ಅದ್ರ ಅಪೋಸಿಟ್ ಇಲ್ಲಿ ಇಂಡಿಯನ್ ಫ್ರೆಶ್ ಕಾಣಿಸ್ತದೆ ನೋಡಿ ಜೂಮ್ ಒಳಗೆ. ಎಕ್ಸಾಕ್ಟ್ಲಿ ದಿಸ್ ಶಾಪ್. ಬಟ್ ಹೇಳ್ತೀನಿ ಹೈಜೀನ್ ವೈಸ್ ಔಟ್ ಆಫ್ 10ಗೆ ಔಟ್ ಆಫ್ 10 ಔಟ್ ಆಫ್ ಔಟೇ ಕೊಡ್ಬೋದು. ಮತ್ತು ಇಲ್ಲಿ ಎಷ್ಟೇ ಸಣ್ಣದಾಗಿದ್ದರೂ ಕೂಡ ನೀಟಾಗಿ ಏನಂತಾರೆ ಸಣ್ಣ ಪುಟ್ಟ ಅಂದರೆ ಗಿಡಗಳ ಇಟ್ಟಿದ್ರು, ಗ್ರೀನ್ ಅಂತ ಮಾಡಿದ್ರು ಅವ್ರು. ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯಿತು. ಇಲ್ಲಿ ಸೆಲ್ಫ್ ಸರ್ವಿಸ್
ಯಾರು ನಾವಾಗೆ ಅಂದ್ರೆ ಯಾರು ತಂದು ಕೊಡೋಲ್ಲ, ನಾವಾಗೆ ಹೋಗಿ ತೊಗೋಬೇಕು. ನನಗೆ ಹೇಳ್ತೀನಿ, ನಾನು ಇಲ್ಲಿ ಆರ್ಡ್ರ್ ಮಾಡಿದ್ದು ವಾಟರ್ ಮೆಲನ್ ಜ್ಯೂಸ್ ಮತ್ತು ಮಸ್ಕ್ ಮೆಲನ್ ಅಂದ್ರೆ ಆರ್ಡ್ರ್ ಮಾಡಿದ್ವಿ. ವಿತೌಟ್ ಐಸ್ ನಾವು ಆರ್ಡ್ರ್ ಮಾಡಿದ್ದು. ಹೇಳ್ತೀನಿ, ಔಟ್ ಆಫ್ 10 ಕೊಡಬಹುದು, ಅಷ್ಟು ಅಮೇಝಿಂಗ್ ಆಗಿತ್ತು. ನಾನು ಇನ್ನೂ ಮ್ಯಾಂಗೋ ನೋಡಿರಲಿಲ್ಲ. ಇಫ್ ಮ್ಯಾಂಗೋ ಪ್ರೀವಿಯಸ್ಸೇ ನೋಡಿದ್ರೆ ವಿಡಿಯೋ ಮಾಡೋ ಗದ್ದಲ ನೋಡಿರಲಿಕ್ಕೆ ನಾನು ಮ್ಯಾಂಗೋ ಟ್ರೈ ಮಾಡ್ತಿದ್ದೆ, ಯಾಕಂದರೆ ಸೀಸನ್ ಅದೇ ಇರೋದ್ರಿಂದ. ನಂಗೆ ಹೇಳ್ತೀನಿ, ಯಾರಾದರೂ ಗುಲ್ಬರ್ಗಿನಾಗಿದ್ರೆ ಪ್ಲೀಸ್ ಡೂ ವಿಸಿಟ್ ದಿಸ್ ಶಾಪ್ ಅಂತಲೇ ಹೇಳ್ತೀನಿ. ನಾನು ಹೋಗಿ ಒಂದ್ಸಲ ಟ್ರೈ ಮಾಡಿ ನೀವೇ ಹೇಳ್ತೀರಿ. ಏನಾದರೂ ಟ್ರೈ ಮಾಡಿದರೆ ಪ್ಲೀಸ್ ಯಾರು ಟ್ರೈ ಮಾಡಿರಿ ಅದನ್ನು ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಹಾಕಿರಿ. ಹೈಜೀನ್ ವೈಸ್ ಟು ಗುಡ್, ಬಟ್ ಭಾಳ ಹಿಂಗೆ ವಾವ್ ಅನ್ನಂಗೆ ಆ ಥರ ಇದ್ದು ಕಡಿಮೆ ಸ್ಪೇಸ್ ಒಳಗೆ ಅಷ್ಟು ನೀಟಾಗಿ ಇಟ್ಕೊಂಡಿದ್ರು. ಯಾರಾದರೂ ಬಿಸ್ನೆಸ್ ಆಗಿದ್ರೆ ಇದನ್ನು ಈ ರೀತಿ ಅಂದ್ರೆ ಐಡಿಯಾ ಉಪಯೋಗಿಸ್ಬೋದು. ಅಂದ್ರೆ ಕಡಿಮೆ ಸ್ಪೇಸ್ ಒಳಗೆ ಮೋರ್ ಅಟ್ರಾಕ್ಟಿವ್ ಹೆಂಗೆ ಕಾಣಬೇಕು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ದಿಸ್ ಶಾಪ್ ಅಂತಲೇ ಹೇಳ್ಬೋದು. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಲಿಕ್ಕತ್ತೀರಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಏನಾದರೂ ಕ್ವೈರೀಸ್ ಇದ್ದರೆ ಪ್ಲೀಸ್ ಡೂ ಇನ್ ಅ ಕಮೆಂಟ್ ಸೆಕ್ಷನ್ಸ್. ಮತ್ತು ಏನು ಹೇಳಬೇಕು, ಬೆಲ್ ಐಕಾನ್ ಪ್ಲೀಸ್ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ಆನ್ ಅ ಬೆಲ್ ಐಕಾನ್. ಯಾಕಂದ್ರೆ ನಾ ಮಾಡ್ತಕ್ಕಂಥ ಎಲ್ಲ ನೋಟಿಫಿಕೇಷನ್ಸು ನಿಮಗೆ ಬರ್ತಾವೆ. ಅದಕ್ಕೋಸ್ಕರ ನೀವು ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನನ್ನ ವಿಡಿಯೋಸ್ನ ನೋಡಿರಿ ಅಂತ ಹೇಳ್ತೀನಿ ನಿಮಗೆ. ನೀವು ಎಲ್ಲ ಸಪೋರ್ಟ್ ಮಾಡೋದ್ರಿಂದನೇ ನಾವು ಮುಂದೆ ಏನಾದರೂ ವಿಡಿಯೋಸ್ ಮಾಡಲಿಕ್ಕೆ ನಮ್ಗೆ ಎನ್ಕರೇಜ್ ಆಗ್ತದೆ. ಇರಲಿಲ್ಲ ಅಂತಂದ್ರೆ ಏನು ಬಿಡು ಮಾಡೋದು ಅಂತ ಅನ್ನಿಸ್ತದ. ಹಾಗಾಗಿ ಹೇಳಲಿಕ್ಕತ್ತೀನಿ, ಪ್ಲೀಸ್ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಟು ಡೂ ಸಬ್ಸ್ಕ್ರೈಬ್ ಅಂತಲೇ ಹೇಳ್ಬೋದು. ಆ್ಯಂಡ್ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಿಮಗೆ ಯಾರಿಗೆ ಫೋರ್ಸ್ ಅಂತಿಲ್ಲ, ನಿಮಗೆ ಜೆನ್ಯೂನ್ ಈ ವಿಡಿಯೋಸ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಮತ್ತು ಯಾವುದಾದ್ರೂ ಫುಡ್ ಎಕ್ಸ್ಪ್ಲೋರ್ ಆಗಿರ್ಬೋದು, ಮತ್ತು ಏನಾದರೂ ಆಗಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಇತ್ತೀಚೆಗೆ ಸ್ಕಿನ್ ಕೇರ್ ಮಾಡ್ಲಿಕ್ಕದೀನಿ. ಸೊ ಅದನ್ನು ಬಿಟ್ಟು ಇದ್ರ ಗ್ಯಾಪ್ ಒಳಗೆ ಒಂದು ಫುಡ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನನಗೆ ಅನಿಸಿ ನಾನು ಇದನ್ನು ತೋರಿಸ್ದೆ ನಿಮ್ಗೆ. ಮತ್ತು ರೇಟ್ ವೈಸ್ ಕೂಡ ಭಾಳ ಅಂದ್ರೆ ಭಾಳ, ಇಲ್ಲಿ ನಿಮ್ಗೆ ಚಾರ್ಟ್ ತೋರಿಸ್ಕೊತೀನಿ, 30, 40, 50 ಈ ಥರನೇ ಇತ್ತು. ಮಿಲ್ಕ್ ಶೇಕು ಸ್ವಲ್ಪ ಕಾಸ್ಟ್ಲಿ ಅಂತ ಸ್ವಲ್ಪ ಎಲ್ಲ ಕಡೆ ಇರ್ತದೆ ಅಷ್ಟೇ ಇತ್ತು. ನಂಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ಇದನ್ನು ಔಟ್ ಆಫ್ 10 ದಿಸ್ ಇಂಡಿಯನ್ ಜ್ಯೂಸ್ ಶಾಪನ್ನು ರೆಕಮೆಂಡ್ ಮಾಡ್ತೀನಿ. ಅದನ್ನು ಹಾಫ್ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ. ಬಾಯ್.